ಮೈಸೂರ ಜಾತ್ರೆಗಿಂತ ಸುತ್ತೂರು ಜಾತ್ರೆ ನೋಡು ಅನ್ನೋದು ನಾಣ್ಣುಡಿ. ದಕ್ಷಿಣ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಸುತ್ತೂರು ರಥೋತ್ಸವ ಕೂಡ ಒಂದು. ಅದರಲ್ಲೂ ಇವತ್ತು ರಥೋತ್ಸವದ ಸಂಭ್ರಮ. ಹೀಗಾಗಿ ಜಿಲ್ಲೆಯ ಹೊರ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಕರ್ನಾಟಕದ ಪ್ರಸಿದ್ಧ ಜಾತ್ರಾ ಮಹೋತ್ಸವಗಳಲ್ಲಿ ಒಂದಾದ ಸುತ್ತೂರು ಶಿವರಾತ್ರೀಶ್ವರ ಶಿವಯೋಗಿಗಳ ರಥೋತ್ಸವವು ಶನಿವಾರ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಭಕ್ತರು ಸಾಕ್ಷಿಯಾದರು. ಬೆಳಗ್ಗೆ 11ಕ್ಕೆ ಸುತ್ತೂರು ವೀರಸಿಂಹಾಸನ ಮಠದ ಆವರಣದಲ್ಲಿ ರಥೋತ್ಸವಕ್ಕೆ ಚಾಲನೆ ದೊರೆಯಿತು. ಭಕ್ತರು ಹರ ಹರ ಮಹಾದೇವ ಜೈ ಶಿವರಾತ್ರೀಶ್ವರ ಎಂದು ಘೋಷಣೆ ಕೂಗುತ್ತಾ ರಥದ ಮಿಣಿ ಎಳೆದರು. ಕೆಲವರು ದೂರದಿಂದಲೇ ರಥಕ್ಕೆ ಹಣ್ಣು ಜವನ ಎಸೆದು ನಮಿಸಿದರು. ರಾಜ್ಯ ಹೊರ ರಾಜ್ಯಗಳಿಂದಲೂ ಭಕ್ತರು ಬಂದಿದ್ದರು. ಜಾತ್ರೆಗೆ ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ಜಾತ್ರೆ ಬಗ್ಗೆ ಹೇಳಬೇಕು ಅಂದರೆ ಭಾಳ ಅದ್ದೂರಿಯಾಗಿ ನಡೀತಿದೆ. ಅದ್ದೂರಿಯಾಗಿ ತೇರು ಚೆನ್ನಾಗಿದೆ. ಹೇಳ್ಕೋಬೇಕು ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿ ಎಲ್ಲೂ ಈ ಥರ ತೇರು ಇಲ್ಲವೇ ಇಲ್ಲ. ನಮ್ಗೆ ಜಾತ್ರೆಯಲ್ಲಿ ಏನು ವಿಶೇಷ ಅಂತಂತಂದ್ರೆ ಮತ್ತು ಕುಸ್ತಿ ಪಂದ್ಯ, ತೇರು ಉತ್ಸವ ಮತ್ತು ಬಂಡಿ ನಡೀತಾ ಇಲ್ಲಿ ತೆಪ್ಪೋತ್ಸವ ಇದನ್ನು ನೋಡೋಕ್ಕೋಸ್ಕರ ಬಂದಿದ್ದೀವಿ ನಾವು. ದೇವರಲ್ಲಿ ಏನು ಬೇಡ್ಕೊಳ್ತಾರೆ, ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿದ್ರು ಸಾಕು, ಅಷ್ಟೇ ನಮಗೇನೇನಿಲ್ಲ. ಸುತ್ತೂರು ಜಾತ್ರೆ ನೋಡೋಕ್ಕಿಂತ ಸುತ್ತೂರು ಜಾತ್ರೆ ನೋಡೋದು ಮೇಲು ಅನ್ನಿಸ್ತು. ನಿಜವಾಗ್ಲೂ ಭಾರಿ ದೊಡ್ಡ ಮಟ್ಟದಲ್ಲಿ, ಇಡೀ ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಜಾತ್ರೆ ನಡೀತಿದೆ. ಭಾಳ ಚೆನ್ನಾಗಿ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ಗುರುಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಕ್ತರ ಜಯಘೋಷದ ನಡುವೆ ಸುತ್ತೂರು ಮೂಲ ಮಠದವರೆಗೂ ಸಾಗಿದ್ದ ರಥವು ದೊಡ್ಡಮ್ಮ ತಾಯಿ ದೇವಸ್ಥಾನದ ವೃತ್ತ ಬಳಸಿ ಕತ್ರುಗದ್ದೆಗೆ ಮರಳಿತ್ತು. ರಸ್ತೆಯ ಎರಡೂ ಬದಿಗಳಲ್ಲಿ ಕೈ ಜೋಡಿಸಿ ನಿಂತ ಭಕ್ತರು ಶಿವರಾತ್ರೀಶ್ವರರಿಗೆ ಮನದಲ್ಲೇ ನಮಿಸಿ ತಮ್ಮ ಹರಕೆ ಸಲ್ಲಿಸಿದರು. ರಥವು ಸುತ್ತೂರಿನ ರಾಜಬೀದಿಯಲ್ಲಿ ಸಾಗುವಾಗ ತಮಟೆ, ನಗಾರಿ ವಾದ್ಯಗಳ ಸದ್ದು ಮುಗಿಲು ಮುಟ್ಟಿತ್ತು. 40ಕ್ಕೂ ಹೆಚ್ಚು ಕಲಾ ತಂಡಗಳು ವೈವಿಧ್ಯಮಯ ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ಗಮನ ಸೆಳೆದವು. ನಂದಿ ಧ್ವಜದಿಂದ ಆರಂಭಗೊಂಡು ವೀರಗಾಸೆ, ಡೊಳ್ಳು, ಕಂಸಾಳೆ, ಪಟ ಕುಣಿತ, ಪೂಜಾ ಕುಣಿತ ಮೊದಲಾದ ಪ್ರದರ್ಶನಗಳು ರಂಜಿಸಿದವು. ರಥೋತ್ಸವಕ್ಕೆ ಬಂದ ಭಕ್ತರು ಜಾತ್ರೆ ಖರೀದಿಯಲು ಪಾಲ್ಗೊಂಡರು. 10 ಮಳಿಗೆಗಳಲ್ಲಿ ವ್ಯಾಪಾರ ವಹಿವಾಟು ನಡೆಯಿತು. ಜಾತ್ರೆಗೆ ಬಂದು ತಿಂಡಿ, ಖಾರ, ಮೈಸೂರು ಪಾಕು, ಜುಲಾಬಿ, ಲಾಡು, ಮಿಚ್ಚರು, ಬೂಂದಿ ಎಲ್ಲ ಇದಾಗ್ತಾ ಇದೆ. ನಾವು ಸುಮಾರು ಒಂದು 7-8 ವರ್ಷದಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಸುತ್ತೂರು ಜಾತ್ರೆಯಲ್ಲಿ ಕೃಷಿ ಮೇಳ, ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದ್ದು ಎಲ್ಲರೂ ಸಡಗರದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡರು.